ಹೇಳೋರು ಸಾವಿರ ಹೇಳ್ತಾರೆ, ಕ್ಲಾರಿಟಿ ಸಿಗಬೇಕು. ಒಂದು ಆನೆ ನಡೀತಾ ಇದ್ರೆ ನೂರಾರು ನಾಯಿಗಳು ಬಗಳ್ತಾವಂತೆ, ಅದಕ್ಕೆ ಆನೆ ನಡೆದಿದೆ ದಾರಿ. ಅದೇನೋ ತಿಳ್ಕೊಂಡ್ರೆ ದರ್ಶನ್ ಅರೆಸ್ಟ್ ಅಂದ್ರೆ ಏನ್ ಎತ್ತಿದ್ರು ದರ್ಶನ್ ಅರೆಸ್ಟ್. ಅಲ್ಲೋಗಿ ಪಬ್ಬಲ್ಲಿ ಮಧ್ಯರಾತ್ರಿ ಕುಡಿದ್ರು ಅಂದ್ರೆ ದರ್ಶನ್ ಇದು ಅಲ್ಲಿ ಬಂದು ಸೈನ್ ಹಾಕ್ಬೇಕಾ, ಊಟಕ್ಕೆ ಹೋದ್ರು ಸೈನ್ ಹಾಕ್ಬೇಕು. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು, ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ದರ್ಶನ್ ಮೇಲೆ, ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್ ಅವರು ಅದು ಮಾಡಿಲ್ಲ, ಅವರು ಬೇರೆಯವರು ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇದೆ, ಅವ್ರನ್ನ ಇಂಡಸ್ಟ್ರಿಯಲ್ಲಿ ತುಳಿಬೇಕು ಅಂತ ಸಾಕಷ್ಟು ಜನ ಕಾಯ್ತಿದ್ದಾರೆ. ಅದರಿಂದ ಅವರು ಬೇರೆ ಕೆಟ್ಟ ಆರೋಪನ ಅವ್ರ ಮೇಲೆ ಹೊರಿಸ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವರಂತೂ ಮಾಡಿಲ್ಲ, ಬೇರೆಯವರು ಯಾರನ್ನ ಮಾಡಿ ಅವ್ರ ಮೇಲೆ ಹಾಕಿರ್ಬೋದು ಅಂತ ಅನ್ಕೋತೀನಿ ನಾನು. ಬಟ್ ಏನಂದ್ರೆ ಎಲ್ಲೋ ಒಂದ್ ಕಡೆ ಯೋಚನೆ ಮಾಡೋ ರೀತಿ ಇದೆ, ಯಾಕಂದ್ರೆ ಅದು ಪವಿತ್ರ ಗೌಡಗೆ ಅವ್ರು ಮೆಸೇಜ್ ಮಾಡಿರೋದು ಪ್ರೂಫ್ ಕೂಡ ಇದೆ. ಅಂದರೆ ಕಮೆಂಟ್ಸಲ್ಲೇ ವಾರ್ ನಡೆದಿದೆ ಪವಿತ್ರ ಗೌಡ ಮತ್ತು ಇವರಿಗೆಲ್ಲ. ಮತ್ತು ಇವಾಗ ಪವಿತ್ರ ಗೌಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರು ನನ್ನ ಮೇಲೂ ಅಟ್ಯಾಕ್ ಆಗಿತ್ತು, ದರ್ಶನ್ ಅವರೇ ಹೊಡೆದಿದ್ದಾರೆ ನನಗೆ, ನಾನು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿದ್ದೀನಿ ಅಂತ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಇದ್ರ ಬಗ್ಗೆ ಏನು ಹೇಳೋದು, ಇನ್ನೂ ಕ್ಲಿಯರಿಟಿ ಸಿಕ್ಕಿಲ್ಲ. ಕ್ಲಿಯರಿಟಿ ಸಿಕ್ಕಿದ್ಮೇಲೆ ಎಲ್ಲ ಮಾತಾಡ್ಬೋದು, ಅಷ್ಟೇ ಗಂಟೆ ಏನು ಮಾತಾಡೋಕ್ಕಾಗಲ್ಲ. ನಮ್ಮ ಬಾಸ್ ಹಂಗೆ ಮಾಡಿದ ಅಂತ ನಾವು ಅನ್ಕೋತೀವಿ, ಅದೆಲ್ಲ ಕ್ಲಿಯರಿಟಿ ಸಿಕ್ಕಿದ್ಮೇಲೆ ಆಮೇಲೆ ಮಾತಾಡ್ಬೋದು. ಅವ್ರ ಹತ್ರ ಮಾಡಿ ಹೇಳೋರು ಸಾವಿರ ಹೇಳ್ತಾರೆ, ಕ್ಲಾರಿಟಿ ಸಿಗಬೇಕು. ಒಂದು ಆನೆ ನಡೀತಾ ಇದ್ರೆ ನೂರಾರು ನಾಯಿಗಳು ಬಗಳ್ತಾವಂತೆ, ಅದಕ್ಕೆ ಆನೆ ನಡೆದಿದೆ ದಾರಿ. ದರ್ಶನ್ ಅವ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ನಿಮ್ಗೆ ಏನು ಅನ್ಸುತ್ತೆ? ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್, ಅದೆಲ್ಲ ಸುಳ್ಳು. ಏನಕ್ಕೆ ಅಂತ ಹೇಳ್ತೀನಿ, ಅವ್ರ ಮೇಲೆ ಬೇಕು ಅಂತ ಆರೋಪಗಳನ್ನ ತೊಗೊಂಬರ್ತಾರದೇ ಅವ್ರದ್ದು. ಏನಕ್ಕೆ ಅಂದರೆ ಅವ್ರನ್ನ ತುಳಿಬೇಕು ಅಂತ. ಅವ್ರನ್ನ ತುಳಿಯೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ನಾವಿದ್ದೀವಿ ಫ್ಯಾನ್ಸ್, ಡಿ ಬಾಸ್ ಅಂದರೆ ನಾವು ಫ್ಯಾನ್ಸ್ ಇದ್ದೀವಿ. ಅವ್ರನ್ನ ತುಳಿಯೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ಇದೆಲ್ಲ ಸುಮ್ಮನೆ ಸುಳ್ಳು ಆರೋಪ. ಬೇಕಾದ್ರೆ ಅವ್ರು ಕ್ಲೀನ್ ಚೀಟಾಗಿ ಈಚೆ ಬರ್ತಾರೆ. ಆ 3 ಜನ ಅಲ್ಲ, ಆ 3 ಜನ ಯಾರೋ ಮಾಡಿರೋರು ಇದ್ದಾರಲ್ಲ, ಕ್ಲೀನ್ ಚೀಟಾಗಿ ಈಚೆ ಬರ್ತಾರೆ. ಅವತ್ತು ನೀವೇ ಮೀಡಿಯಾದವ್ರು ಹೇಳ್ತೀರಾ ಏನಕ್ಕೆ ಅಂದರೆ ಅವ್ರು ತಪ್ಪಿಲ್ಲ ಅಂತ. ಬೇಕಾದ್ರೆ ನೋಡಿ, ಸ್ಟಾರ್ಟಿಂಗು ತೋರಿಸ್ತೀರಾ ಹಿಂಗೆ ಅರೆಸ್ಟು ಇದೆಲ್ಲ ಮಾಡೋರೆ ಅಂತ, ಆಮೇಲೆ ಎಂಡ್ ಆಗೋದು ತೋರಿಸ್ಬೇಕು ನೀವು. ಅದನ್ನ ಎಂಡ್ ಆಗೋದು ಏನಂದ್ರೆ ಇವಾಗ ಏನಾಯ್ತು, ಈ ಕೇಸ್ ಬಗ್ಗೆ ಏನಾಯ್ತು, ಇವಾಗ ಸ್ಟಾರ್ಟಿಂಗಲ್ಲಿ ಮಾತ್ರ ದರ್ಶನ್ ಅರೆಸ್ಟ್ ಅಂತ ಮಾತ್ರ ತೋರಿಸ್ತೀರಾ. ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ಈ ಕೇಸ್ ಏನಾಯ್ತು ಅಂತ ಅದು ಕನ್ಕ್ಲೂಷನ್ ಕೊಡಲ್ವಲ್ಲ, ಅದು ಏನಕ್ಕೆ ಅಂತ ನೀವೇ ಹೇಳ್ಬೇಕು. ಈಗ ಉತ್ತರ ಹೇಳಿ. ಎಲ್ಲದನ್ನು ತೋರಿಸ್ತೀವಿ, ಎಂಡ್ವರೆಗೂ ತೋರಿಸೋದು ಎಲ್ಲದನ್ನು. ಸ್ಟೋರಿ ಏನೋ ಒಂದು ಸ್ಟಾರ್ಟ್ ಅಂದ್ರೆ ಎಂಡ್ವರೆಗೂ ತೋರಿಸ್ತೀವಿ. ಮೈಸೂರಲ್ಲಿ ಅರೆಸ್ಟ್ ಆಗಿದ್ದಾರಲ್ಲ, ಹೌದಾ? ಮೈಸೂರಲ್ಲಿ ಅರೆಸ್ಟ್ ಆಗಿದ್ದಾರೆ. ಕಾಮಾಕ್ಷಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿರೋದು. ಕಾಮಾಕ್ಷಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅವರು. ಏನಕ್ಕೆ ಬಂದಿಲ್ಲ? ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗಿದ್ದಾರೆ ಸರ್. ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗಿದ್ದಾರಲ್ಲ, ಚೆಕಪ್ ಹೋಗಿರೋದು ಎಲ್ಲಿ ತೋರಿಸ್ತಾ ಇದ್ದೀರಾ? ಎಲ್ಲಿ ತೋರಿಸ್ತಾ ಇದ್ದೀರಾ? ದರ್ಶನ್ ಅರೆಸ್ಟ್ ಅನ್ನೋದು ಮಾತ್ರ ಬರ್ತೈತೆ ಅಷ್ಟೇ, ಬೇರೆ ಏನು ಗೊತ್ತಲ್ಲ. ಈಗ ನೀವು ಹೇಳಿದ್ರಲ್ಲ ಮೆಡಿಕಲ್ ಚೆಕಪ್ ಅಂತ, ಅದಕ್ಕೆ ತೋರಿಸ್ಬೋದಲ್ಲ. ಯಾಕಂದ್ರೆ ಯಾರೋ ಇವಾಗ ಸಾಮಾನ್ಯ ಜನರು ಅಂದ್ರೆ ಏನೋ ಒಂದು ತೋರಿಸಿದ್ರೆ ಒಂದು ಲೆಕ್ಕಾಚಾರ ನಡೀತದೆ. ಒಬ್ಬ ಆಕ್ಟರ್ ಆದ್ಮೇಲೆ ಅವ್ರದ್ದು ಇವಾಗ ಫ್ರೇಮ್ಗಳೆಲ್ಲ ಹಿಂಗೆ ಹಾಳಾಗುತ್ತಲ್ವಾ. ಅರೆಸ್ಟ್ ಅಂದ್ಬಿಟ್ರೆ ಹೆಂಗೆ? ಮೀಡಿಯಾದವ್ರು ಎಲ್ಲೆಲ್ಲಿ ಇದ್ದಾರೆ ಅಂತ ಹಾಸ್ಪಿಟಲ್ ಹತ್ರ ಇದ್ದಾರೆ, ಅನ್ನಪೂರ್ಣೇಶ್ವರಿ ನಗರ ಸರ್. ಬಂದ್ರೆ ತೋರಿಸ್ತಾರೆ ಸರ್, ಇನ್ನು ಬಂದಿಲ್ಲ ಅವರು. ಅದನ್ನೇ ನಾನು ನಿಮಗೆ ಹೇಳ್ತಿರೋದು. ಇವಾಗ ಗೊತ್ತಾಗಿದೆಯಾ ಇದು ಸರಿನಾ ತಪ್ಪ ಅಂತ, ಇದು ಒಳ್ಳೇದ ತಪ್ಪ ಅಂತ ಗೊತ್ತಾಗ್ಬಿಟ್ಟಿದ್ಯಾ ನಿಮ್ಗೆ? ಇವಾಗ ಕಂಪ್ಲೇಂಟ್ ಬಂದ್ಮೇಲೆ ಪ್ರೂಫ್ ಸಿಕ್ಕಿದ್ಮೇಲೆ ತೋರಿಸಿದ್ರಿ ಅಂತ ನಾನು ಹೇಳ್ತಿರೋ. ದರ್ಶನ್ ಅರೆಸ್ಟ್ ಇವಾಗ ತೋರ್ಸೋಕ್ ಮುಂಚೆ ಏನ್ ನಾವು ಮಾಡ್ತಾ ಇದೀವಿ ಅದನ್ನ ಫಸ್ಟ್ ಕ್ಲಿಯರ್ ಆಗಿ ತಿಳ್ಕೊಂಡು ತೋರಿಸ್ಬೇಕಲ್ವಾ. ಅದೇನೋ ತಿಳ್ಕೊಂಡ್ರೆ ದರ್ಶನ್ ಅರೆಸ್ಟ್ ಅಂದ್ರೆ ಏನ್ ಎತ್ತಿದ್ರು ದರ್ಶನ್ ಅರೆಸ್ಟ್. ಅಲ್ಲೋಗಿ ಪಬ್ಬಲ್ಲಿ ಮಧ್ಯರಾತ್ರಿ ಕುಡಿದ್ರು ಅಂದ್ರೆ ದರ್ಶನ್ ಇದು ಅಲ್ಲಿ ಬಂದು ಸೈನ್ ಹಾಕ್ಬೇಕಾ, ಊಟಕ್ಕೆ ಹೋದ್ರು ಸೈನ್ ಹಾಕ್ಬೇಕು. ಅರೆಸ್ಟ್ ಆಗಿರೋದಕ್ಕೆ ಅರೆಸ್ಟ್ ಅಂತ ತೋರಿಸ್ತಿರೋದು. ಮೈಸೂರಲ್ಲಿ ಅರೆಸ್ಟ್ ಮಾಡಿದಾರಲ್ವಾ, ಸೊ ಅದಕ್ಕೆ ಅರೆಸ್ಟ್ ಅಂತ ತೋರಿಸ್ತಿರೋದು ಎಲ್ಲರೂ. ಮೆಡಿಕಲ್ ಹೋಗಿರೋದು ನಿಮ್ಗೆ ತೋರಿಸ್ತಾ ಇಲ್ಲ. ಇನ್ನು ಅವರು ಹಾಸ್ಪಿಟಲ್ ಹತ್ರ ಹೋಗಿದ್ದ, ಇನ್ನು ಬರ್ತಾ ಮತ್ತೆ ನೀವೇ ತಾನೇ ಮೇಡಮ್ ಹೇಳ್ರಿ ಇವಾಗ ಅರೆಸ್ಟ್ ಹೋಗಿದ್ದಾರೆ ಅಂತ. ಪೊಲೀಸರು ಇನ್ನ ಅಲ್ಲಿ ಕರ್ಕೊಂಡು ಮೆಡಿಕಲ್ ಹೋಗಿದ್ದಾರೆ ಅಂತ ಹೇಳ್ರಿ ತಾನೆ. ಎಲ್ಲಿ ಹೋಗಿದ್ದಾರೆ? ಅವರು ಹಾಸ್ಪಿಟಲ್ ಹತ್ರ ಹೋದ ತಕ್ಷಣ ನಿಮ್ಗೆ ಎಲ್ಲಾ ಟಿವಿಯಲ್ಲೂ ಬಂದೇ ಬರುತ್ತೆ. ಇನ್ನು ಹೋಗಿಲ್ಲ ಅಂತ ನೀವು ತಾನೇ ಹೇಳ್ತಾ ಇದ್ದೀರಾ. ಅವರು ಮೈಸೂರಿಂದ ಬರ್ಬೇಕು. ಮೈಸೂರಿಂದ ಬರ್ಬೇಕು ಸರಿ. ಅಯ್ಯೋ ನಾನು ಹೇಳಿದ್ದೀನಿ ಅರ್ಥ ಆಯ್ತಾ? ಮೆಡಿಕಲ್ ಹೌದು, ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನಾನು ಹೇಳ್ತಿರೋದು. ಹೌದು ಹೋಗ್ತಿದ್ದಾರೆ ಅಂತ ಹೇಳಿದ್ದು. ಹೌದು ಹೋಗ್ತಿದ್ದಾರೆ ಅಂತ ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗ್ ಕೂಡ ಇದೆ. TRP ಏನು ಅಂದ್ರೆ ಮೀಡಿಯಾ, ಅದಕ್ಕೆ TRP ಏನು ಅಂದ್ರೆ ಮೀಡಿಯಾ. ಹೌದು ಅದೇ ಮೇಡಮ್ ನಾನು ಹೇಳ್ತಿರೋದೇನಂದ್ರೆ, ಏನು ಫಸ್ಟ್ ಅದೇನು ಪ್ರೂವ್ ಆಗಿಂತ ಮುಂಚೆನೆ ಸ್ಟಾರ್ಟಿಂಗ್ ಅಲ್ಲೇ ನಾವು ಒಬ್ಬ ಮನುಷ್ಯನ ತಪ್ಪಾಗಿ ತೋರಿಸ್ಬಾರ್ದು. ಯಾವ್ದು ವಿಷಯ, ಈ ವಿಷಯ ಅಂತಲ್ಲ, ಯಾವುದೇ ವಿಷಯ ಆಗ್ಲಿ ಯಾರಾದ್ರೂ ಆಗ್ಲಿ, ತಪ್ಪು ಮಾಡಿದ್ರೆ ತಪ್ಪು ಅಂತ ತೋರಿಸಿ. ತಪ್ಪು ಆಗಿಂತ ಮುಂಚೆನೆ ನಾವು ಜಡ್ಜ್ ಮಾಡಬಾರ್ದು. ಈ ಮನುಷ್ಯ ಹಿಂಗೆ ಮಾಡ್ಬಿಟ್ಟ, ಇದೇ ತರ ಮಾಡ್ದ, ಅದನ್ನ ಕಳ ತಪ್ಪು ಅಂತ ನನ್ನ ಅನಿಸಿಕೆ ಮೇಡಮ್. ನಾನು ಹೇಳೋದಷ್ಟೇ. ಪವಿತ್ರ ಗೌಡ ಇವಾಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ದರ್ಶನ್ ನನ್ನ ಮೇಲೂ ಅಟ್ಯಾಕ್ ಮಾಡಿದ್ದಾರೆ, ನಾನು ನಿನ್ನೆ ತಾನೇ ಡಿಸ್ಚಾರ್ಜ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಈಗ ಮೇಡಮ್ ಹೇಳಿ
ಇವಾಗ ಹೇಳಿಕೆ ಕೊಟ್ಟಿದ್ದಾರೆ ಮೇಡಮ್. ಹೇಳಿಕೆ ಕೊಟ್ಟಿದ್ದೆಲ್ಲ ನಿಜ ಆಗಕ್ಕೂ ಆಗಲ್ಲ. ಎಲ್ಲದಕ್ಕೂ ಒಂದಿರುತ್ತೆ, ಕಾನೂನು ಅಂತ ಐತಲ್ವ ನಮಗೆ. ಹೇಳಿಕೆ ಕೊಟ್ಟಿಸ್ತಾನೆ ಅದು ನಿಜ ಅಂತ ನಾವು ಹೇಳಕ್ಕೂ ಆಗಲ್ಲ. ಅದು ನಾವು ಕರೆಕ್ಟಾಗಿ ತಿಳ್ಕೊಂಡು ನಾವು ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮ್ಮ ಪ್ರಕಾರ ಅಷ್ಟೇ. ಯಾರು ಪವಿತ್ರ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ? ದರ್ಶನ್ ನನ್ನ ಮೇಲೂ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದಕ್ಕೆ. ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ಹೇಗೆ ಹೇಳ್ತೀರಾ ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಅಂತ ಹೇಗೆ ಹೇಳ್ತೀರಾ? ಹಸ್ಬೆಂಡ್ ಅಂಡ್ ವೈಫ್ ಅಂತ ನಾನೇ ಹೇಳ್ತಾ ಇದೀನಲ್ಲ. ಅವರೇ ಒಪ್ಕೊಂಡಾದ್ಮೇಲೆ ಅಷ್ಟು ಫೋಟೋಸ್ ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತೋರಿಸ್ತಾನೆ ಇದ್ದೀರಾ ಅಲ್ಲಿ. ಫೋಟೋಸ್ ಬಂತು ಈಚೆ ಅಂದ್ರೆ ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಅಂತ. ಹೌದು, ಅವ್ರು ಒಪ್ಕೊಂತ ಇಲ್ವಾ? ಹೌದು, ಒಪ್ಕೊಂತ ಇದಾರಲ್ಲ. ಅವ್ರಿಬ್ರು ಗಂಡ ಹೆಂಡತಿ. ನೀವು ಬೇಕು ಅಂತ ಬಂದು ಇದು ಮಾಡ್ತಾ ಇದ್ದೀರಾ. ಆರೋಪಗಳು ಕೇಳಿ ಬರ್ತದೆ, ನಿಮ್ಗೆ ಗೊತ್ತು ಏನಕ್ಕೆ ಇರ್ಬೋದು ಅಂತ ಹೇಳ್ತೀರಾ? ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕ ಉರಿ. ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ ಅಷ್ಟೇ. ನಮ್ಮ ಬಾಸ್ ಏನಾದ್ರು ಈ ತರ ಮಾಡಿದ್ರೆ ಒಂದು ವಿಡಿಯೋ ಕೊಡ್ಲಿ, ನಾವು ಒಪ್ಕೊಂತೀವಿ. ಸುಮ್ನೆ ಯಾರ ತಪ್ಪದು, ಯಾರೇ ಮಾಡಿದ್ರು ಅದು ತಪ್ಪು. ಬಟ್ ಇನ್ನೂ ಅದು ಇದಾಗಿಲ್ಲಲ್ವಾ, ಇನ್ನ ಅರೆಸ್ಟ್ ಆಗಿದ್ದಾರೆ ಅಲ್ವಾ? ಅರೆಸ್ಟ್ ಆಗಿ ಮಾಡಿರು ಅಂತ ಏನಕ್ಕೆ ಮಾಡೋರೆ? ನೀವ್ ಹೇಳ್ಬೇಕು, ನೀವು ತಾನೇ ಹೇಳ್ತಿರೋದು ಅರೆಸ್ಟ್ ಮಾಡಿದ್ದಾರೆ ಅಂತ. ಅವ್ರ ಮೇಲೆ ಆರೋಪ ಸಾಬೀತಾದ್ರೆ ಅರೆಸ್ಟ್ ಮಾಡ್ಬೇಕು. ಪಕ್ಕ ಎವಿಡೆನ್ಸ್ ಇದ್ರೆ ತೋರಿಸಿ. ನೀವು ಕನ್ನಡ ನೋಡಿದ್ಯಾರ? ಯಾರಾದ್ರೂ ನೀವು ನ್ಯೂಸ್ ನೋಡಿದ್ದೀರಾ? ಮತ್ತೆ ಸುಮ್ಮನೆ ಯಾಕೆ ಅವರು ಅದ್ರಲ್ಲಿ ಇದಾಗಿದ್ರೆ ಇನ್ಕ್ಲೂಡಿಂಗ್ ಆಗಿದೆ ಅಂತ ತನಿಖೆ ಮಾಡೋದಕ್ಕೆ ಅರೆಸ್ಟ್ ಮಾಡಿರೋದಲ್ವಾ ಇವಾಗ? ಆತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ಇನ್ನು ಎಷ್ಟೋ ಜನ ಸೆಲೆಬ್ರಿಟಿಗಳು ಅವ್ರನ್ನ ಸುಮ್ನೆ ಹೋಗಿ ಅರೆಸ್ಟ್ ಮಾಡ್ತೀರಾ? ಇಲ್ಲ, ಸುಮ್ಮನೆ ಯಾರನ್ನೂ ಅರೆಸ್ಟ್ ಮಾಡಲ್ಲ ಅಕ್ಕ. ಅಕ್ಕ Beat Plus Karnataka.